Dear children, this is a program to find the frequency of presence of an element in an array. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ನಿಮ್ಮ ಕಂಪ್ಯೂಟರ್ ಸೈನ್ಸ್ ಪ್ರಾಕ್ಟಿಕಲ್ ಕ್ಲಾಸ್ನ ಮೊದಲ ಪ್ರೋಗ್ರಾಮ್ ಟು ಫೈಂಡ್ ಫ್ರೀಕ್ವೆನ್ಸಿ ಆಫ್ ಪ್ರೆಸೆನ್ಸ್ ಆಫ್ ಅನ್ ಎಲಿಮೆಂಟ್ ಇನ್ ಅನ್ ಅರೇ. ಅಂದರೆ ಕೊಟ್ಟಂಥ ಸಂಖ್ಯೆ ಎಷ್ಟು ಸಲ ರಿಪೀಟ್ ಆಗಿದೆ, ನಾವು ಹುಡುಕ್ತಕ್ಕಂಥ ಸಂಖ್ಯೆ ಎಷ್ಟು ಸಲ ರಿಪೀಟ್ ಆಗಿದೆ, ದಟ್ ಇಸ್ ದ ಫ್ರೀಕ್ವೆನ್ಸಿ. ಹೌ ಮೆನಿ ಟೈಮ್ಸ್ ಇಟ್ ಎಕ್ಸಿಸ್ಟ್. ಸೊ ಲೆಟ್ ಅಸ್ ಸೀ an example. ಕನ್ಸಿಡರ್ ದಿಸ್ ಅರೇ. ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ, ಒಂದು ಅರೇಯನ್ನು ತೋರಿಸ್ತಿದ್ದೀನಿ ನಾನು. ಸೊ ಲೆಟ್ ದ ನೇಮ್ ಆಫ್ ದ ಅರೇ ಬಿ ಎಮ್. ಈ ಅರೇ ಹೆಸರು ಎಮ್ ಅಂದ್ಕೊಂಡ್ರೆ, ಓಕೆ. ಸೊ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಸ್ಟೋರ್ಡ್ ಇನ್ ಡಿಫ್ರೆಂಟ್ ಪೊಸಿಷನ್ಸ್. ಇವಾಗ ಇಲ್ಲಿ 9 ಇದೆ, 8 ಇದೆ, 7 ಇದೆ, 8 ಇದೆ, 8 ಇದೆ ಅಂದ್ಕೊಡುವ. ಆಗ 9 ಎಲ್ಲಿದೆ? ಸೊ ಲೆಟ್ ಅಸ್ ರೈಟ್ ದ ಪೊಸಿಷನ್. ಸೊ ಇದು 0, 1, 2, 3, 4 ಅಂತ ನಾವು ಪೊಸಿಷನನ್ನು ತೋರಿಸ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಎಮ್ ಆಫ್ 0 ಮೀನ್ಸ್ 9, ಎಮ್ ಆಫ್ 1 ಅಂತ ಹೇಳಿದ್ರೆ 8 ಆಗುತ್ತೆ, ಎಮ್ ಆಫ್ 2 ಅಂತ ಹೇಳಿದ್ರೆ 7 ಆಗುತ್ತೆ, ಎಮ್ ಆಫ್ 3 ಅಂತ ಹೇಳಿದ್ರೆ 8 ಆಗುತ್ತೆ, ಎಮ್ ಆಫ್ 4 ಅಂತ ಹೇಳಿದ್ರೆ ಮತ್ತೆ 8 ಆಗುತ್ತೆ. ಓಕೆ. ಸೊ ಐ ವಾಂಟ್ ಟು ಚೆಕ್ ಹೌ ಮೆನಿ ಟೈಮ್ಸ್ 8 ಎಕ್ಸಿಸ್ಟ್. ದ ನಂಬರ್ 8 ಎಕ್ಸಿಸ್ಟ್. 8 ಎಷ್ಟು ಸಲ ರಿಪೀಟ್ ಆಗಿದೆ, ಎಷ್ಟು ಸಲ ಬಂದಿದೆ, ಐ ವಾಂಟ್ ಟು ಚೆಕ್. ಓಕೆ. ಸೊ ನಾವು ಲೆಟ್ ಅಸ್ ಚೆಕ್. ಸೊ ಲೆಟ್ ಅಸ್ ಟೇಕ್ ಅನ್ ವೇರಿಯೇಬಲ್ ಫ್ರೀಕ್ ಅಂತ ತಗೊಳ್ಳುವ. ಫ್ರೀಕ್ ಅದರಲ್ಲಿ 0 ಅಂದ್ಕೊಳ್ಳೋ, 0 ಇದೆ. ಇವಾಗ ನಾವೊಂದು ಸಂಖ್ಯೆ ಹುಡ್ಕೋಬೇಕು. ದಟ್ ಈಸ್ 8 ಅಂದ್ಕೊಳ್ಳೋ. 8 ಎಮ್ ಆಫ್ 0ಗೆ ಈಕ್ವಲ್ ಆಗಿದೆಯಾ? ನೋ, ಯಾಕಂದರೆ ಎಮ್ ಆಫ್ 0 9 ಇದೆ, ಇಟ್ ಇಸ್ ನಾಟ್ ಈಕ್ವಲ್. ಆಗ ಫ್ರೀಕ್ವೆನ್ಸಿಯಲ್ಲಿ 0ನೇ ಇರುತ್ತೆ. ಸೊ ಫ್ರೀಕ್ವೆನ್ಸಿಯಲ್ಲಿ 0 ಇರುತ್ತೆ, ಇನ್ಕ್ರಿಮೆಂಟ್ ಆಗಲ್ಲ. ಕ್ಲಿಯರ್? ಸೊ ಇವಾಗ ಒನ್ಸ್ ಅಗೇನ್ ಮುಂದಕ್ಕೆ ಬಂದು ಚೆಕ್ ಮಾಡಿ. 8 ಅಂತ ಹೇಳೋದು ಎಮ್ ಆಫ್ 1ಗೆ ಈಕ್ವಲ್ ಆಗಿದೆಯಲ್ವಾ? ಆಗಿದ್ದರೆ ನೋಡಿ, ಎಮ್ ಆಫ್ 1ನಲ್ಲಿ 8 ಇದೆ, ನಾವು ಹುಡುಕೋದು 8. ಹಾಗಾಗಿ ಏನಾಗುತ್ತೆ? ಫ್ರೀಕ್ವೆನ್ಸಿ 1 ಅಂತ ಇನ್ಕ್ರಿಮೆಂಟ್ ಆಗುತ್ತೆ, 1. ಸೊ ಫ್ರೀಕ್ವೆನ್ಸಿ ಇನ್ಕ್ರಿಮೆಂಟೆಡ್ ಬೈ 1. ಸೊ ನಂತರ ಮುಂದಕ್ಕೆ ಬನ್ನಿ. ದಟ್ ಈಸ್ ನೌ ಐ ವಾಂಟ್ ಟು ಚೆಕ್ ವಿತ್ ದ ಎಮ್ ಆಫ್ 2. ಸೊ ಎಮ್ ಆಫ್ 2 ಚೆಕ್ ಮಾಡುವ. 8 ಎಮ್ ಆಫ್ 2ಗೆ ಈಕ್ವಲಾ? ಇಲ್ಲ, ಯಾಕಂದರೆ ಎಮ್ ಆಫ್ 2 ಅಲ್ಲಿ 7 ಇದೆ. ಸೊ ನೋ ಈಕ್ವಲ್. ಹಾಗಾಗಿ ಫ್ರೀಕ್ವೆನ್ಸಿ ಇನ್ಕ್ರಿಮೆಂಟ್ ಆಗಲ್ಲ, 1 ಇರುತ್ತೆ. ನೌ ಒನ್ಸ್ ಅಗೇನ್ ಮುಂದಕ್ಕೆ ಬನ್ನಿ. ಓಕೆ. ಸೊ ನೌ ಐ ವಾಂಟ್ ಟು ಸರ್ಚ್ ವಿತ್ ದ ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಎಮ್ ಆಫ್ 3 ಚೆಕ್ ಮಾಡಬೇಕು. ಸೊ 8 ಎಮ್ ಆಫ್ 3ಗೆ ಈಕ್ವಲ್ಲ? ಹೌದಾದರೆ ಎಷ್ಟು ಸಲ ಸಿಕ್ಕಿದೆ ನೋಡಿ. ಇಲ್ಲಿ ಫ್ರೀಕ್ವೆನ್ಸಿ ಆಲ್ರೆಡಿ 1 ಅಂತಿದೆ, ಒಂದು ಇನ್ಕ್ರಿಮೆಂಟ್ ದಟ್ ಈಸ್ 2 ಆಯ್ತು. ಈಗ ಫ್ರೀಕ್ವೆನ್ಸಿಲಿ 2 ಆಗಿದೆ. ಇವಾಗ ಪುನಃ ಮತ್ತೆ ಮುಂದಕ್ಕೆ ಬನ್ನಿ. ಸೊ ಹುಡುಕ್ತಕ್ಕಂಥ ಎಲಿಮೆಂಟ್, ದ ಸರ್ಚಿಂಗ್ ಎಲಿಮೆಂಟ್ ಇಸ್ 8. ಸೊ 8 ಎಮ್ ಆಫ್ 4ಗೆ ಈಕ್ವಲ್ ಆಗಿದೆಯಾ? ಆಗಿದೆ, ಯಾಕಂದ್ರಲ್ಲಿ 8 ಇದೆ. ಸೊ 8 ಇದ್ದರೆ ನಮ್ಮ ಫ್ರೀಕ್ವೆನ್ಸಿ 1 ಜಾಸ್ತಿ ಆಗುತ್ತೆ. ಈಗ ಫ್ರೀಕ್ವೆನ್ಸಿ ಎಷ್ಟಿದೆ? 2 ಅಂತ ಇದೆ. ಓಕೆ. ಹಾಗಾಗಿ ನಾವು ಹುಡುಕ್ತಕ್ಕಂಥ ಸಂಖ್ಯೆ ಇದ್ದರೆ ಫ್ರೀಕ್ವೆನ್ಸಿ ಇನ್ಕ್ರಿಮೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಸರ್ಚ್ ದ ನಂಬರ್ 5. ಸೊ ಈ ಅರೇಯಲ್ಲಿ 5 ಇದೆಯಾ? ಇನ್ ದಿಸ್ ಅರೇ ಇಸ್ ದೇರ್ ಇಸ್ ಎನಿ 5? ಇಲ್ಲಿ ಎಲ್ಲೂ 5 ಇಲ್ಲ. ಹಾಗಾಗಿ ನಾನು ಅಕಸ್ಮಾತ್ 5 ಅಂತ ಹುಡುಕ್ತಾ ಹೋದರೆ 5 ಎಲ್ಲೂ ಇಲ್ಲ. 5 ಈ ಅರೇಲಿ ಎಲ್ಲೂ ಸಿಗಲ್ಲ ನನಗೆ. ಹಾಗಾಗಿ ಫ್ರೀಕ್ವೆನ್ಸಿಲಿ 0ನೇ ಇರುತ್ತೆ. ಓಕೆ. ಹಾಗಾಗಿ ಎಲಿಮೆಂಟ್ ಸಿಕ್ಕಿದ್ರೆ ಫ್ರೀಕ್ವೆನ್ಸಿಯಲ್ಲಿ 1 ಸಲನೋ 2 ಸಲನೋ 3 ಸಲನೋ ನಂಬರ್ ಇರುತ್ತೆ. ಸಿಗದೆ ಹೋದರೆ ಫ್ರೀಕ್ವೆನ್ಸಿಯಲ್ಲಿ 0ನೇ ಇರುತ್ತೆ. ಸೊ ಈ ರೀತಿ ಒಂದು ಆಲ್ಗಾರಿದಮ್ ಎಕ್ಸಿಕ್ಯೂಟ್ ಹೋಗುತ್ತೆ. ಹಾಗಾಗಿ ಸೊ ವಿ ನೀಡ್ ಎ ಕ್ಲಾಸ್. ಓಕೆ. ಸಿ ದ ಕ್ಲಾಸ್ ನೇಮ್ ಈಸ್ ಫ್ರೀಕ್ವೆನ್ಸಿ. ಒಂದು ಹೆಸರು ಕೊಡಿ, ಕ್ಲಾಸಿಗೆ ಒಂದು ಹೆಸರು ಕೊಡಿ. ಕ್ಲಾಸ್ ನೇಮ್, ದ ಯೂಸರ್ ಡಿಫೈನ್ಡ್ ನೇಮ್ ಇಸ್ ಫ್ರೀಕ್ವೆನ್ಸಿ. ದೆನ್ ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರಲ್ಲಿ ಒಂದು ಅರೇಯನ್ನು ಮೆನ್ಷನ್ ಮಾಡಿ, ಎಮ್ ಆಫ್ 100. ಒಟ್ಟು ಎಷ್ಟು ಎಲಿಮೆಂಟ್ಸ್ ಇದೆ? ಎನ್ ಅಂತ ಇರಲಿ. ಯಾವ ಎಲಿಮೆಂಟ್ ನೀವು ಸರ್ಚ್ ಮಾಡ್ತಾ ಹೋಗ್ತೀರಾ, ಅಂದರೆ ಎಷ್ಟು ಸಲ ಇದೆ ಅಂತ ನೀವು ಅದ್ರಾಗ ಹುಡುಕ್ತಾ ಹೋಗ್ತೀರಾ, ಅದು ಎಲಿಮೆಂಟ್ ಅಂದ್ಕೊಳುವ. ಅದು ಎಷ್ಟು ಸಲ ಇದೆ, ಹೌ ಮೆನಿ ಟೈಮ್ಸ್ ಇಟ್ ಎಕ್ಸಿಸ್ಟ್, ಫ್ರೀಕ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ವೇರಿಯೇಬಲ್ಸ್ ಆರ್ ಡಾಟಾ ಮೆಂಬರ್ಸ್ ಯು ರಿಕ್ವೈರ್ಡ್. ಏನೆಲ್ಲ ಬೇಕು? ಒಟ್ಟು ಎಷ್ಟು ನಂಬರ್ಸ್ ಇದೆ, ಎಷ್ಟು ಎಲಿಮೆಂಟ್ಸ್ಗಳಿದೆ, ಎನ್. ಯಾವುದೆಲ್ಲ ಅರೇ, ಓಕೆ, ಅರೇ ಬೇಕಾಗುತ್ತಲ್ಲ, ದಟ್ ಈಸ್ ಎಮ್ ಆಫ್ 100. ನಂತರ ಯಾವ ನಂಬರನ್ನು ನೀವು ಚೆಕ್ ಮಾಡ್ತಾ ಹೋಗ್ತೀರಾ, ದಟ್ ಈಸ್ ಎಲಿಮೆಂಟ್. ಎಷ್ಟು ಸಲ ರಿಪೀಟ್ ಆಗಿದೆ, ಅದು ಫ್ರೀಕ್ವೆನ್ಸಿ. ಸೊ ನಾವಿಲ್ಲಿ ಅರೇಯನ್ನು ನಾವು ಇಂಟಿಜರ್ ಅಂತ ತೊಗೊಂಡ್ರೆ, ಓಕೆ, ಎಲ್ಲ ಎಲಿಮೆಂಟ್ಸ ಇಂಟಿಜರ್ ಆಗಿರುತ್ತೆ. ಹಾಗಾಗಿ ಹುಡುಕ್ತಕ್ಕಂಥ ಎಲಿಮೆಂಟ್ ಸಹ ಇಂಟಿಜರ್ ಆಗಿರುತ್ತೆ. ನಂತರ ಒಟ್ಟು ಎಷ್ಟು ಸಂಖ್ಯೆ ಇದೆ? ನಾರ್ಮಲಿ ಎನ್ ಈಸ್ ಇಂಟಿಜರ್. ನಂತರ ಎಷ್ಟು ರಿಪೀಟ್ ಆಗಿದೆ, ಇದು ಸಹ ಇಂಟಿಜರ್ ಆಗಿರುತ್ತೆ. ಹಾಗಾಗಿ ಆಲ್ ದೀಸ್ ಎಲಿಮೆಂಟ್ಸ್ ಆರ್ ಆಫ್ ಟೈಪ್ ಇಂಟಿಜರ್.
ಓಕೆ, ಇಲ್ಲಿ ಪಾಯಿಂಟ್ಸ್ ಬರಲ್ಲ, ಎಲ್ಲ ಸಹ ಪೂರ್ಣಾಂಕವಾಗಿರುತ್ತೆ. ಸೊ ಯು ಡಿಕ್ಲೇರ್ ಆಲ್ ದಿಸ್ ಡೇಟಾ ಮೆಂಬರ್ಸ್ ಅಂಡರ್ ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್. ನೋಡಿ, ಪ್ರೈವೇಟ್ ಅಂತ ಬರೆದ ಮೇಲೆ ಕೊಲೋನ್ ಹಾಕಬೇಕು ನೀವು. ಓಕೆ, ಸೊ ದಿಸ್ ಇಸ್ ಅ ಕೀವರ್ಡ್ ವಾಟ್ ವಿ ಯೂಸ್. ಓಕೆ, ನಂತರ ಈ ಎಲ್ಲವನ್ನ ನೀವು ಆಕ್ಸೆಸ್ ಮಾಡಬೇಕಾದ್ರೆ ನಿಮಗೆ ಒಂದು ಇನ್ಪುಟ್ ಫಂಕ್ಷನ್ ಬೇಕಾಗುತ್ತೆ, ಒಂದು ಕ್ಯಾಲ್ಕುಲೇಷನಿಗೆ ಒಂದು ಫಂಕ್ಷನ್ ಬೇಕಾಗುತ್ತೆ, ಒಂದು ಔಟ್ಪುಟ್ ಕೊಡಲಿಕ್ಕೆ ಒಂದು ಫಂಕ್ಷನ್ ಬೇಕಾಗುತ್ತೆ. ಹಾಗೆ ಒಂದು ನಿಮಗೆ 3 ಫಂಕ್ಷನ್ ಬೇಕಾಗುತ್ತೆ. ಓಕೆ, ಇದು ಯಾವುದೇ ಈ ಫಂಕ್ಷನ್ಗಳು ಯಾವುದೇ ವ್ಯಾಲ್ಯೂನ ರಿಟರ್ನ್ ಮಾಡಲ್ಲ. ಹಾಗಾಗಿ ರಿಟರ್ನ್ ಟೈಪ್ ವಾಯ್ಡ್ ಅಂತ ಮೆನ್ಷನ್ ಮಾಡಿ. ಓಕೆ, ಸೊ ಯು ನೀಡ್ 3 ಫಂಕ್ಷನ್ಸ್. ಇನ್ಪುಟ್ಟಿಗೆ ಯಾವುದು ವಾಯ್ಡ್ ಗೆಟ್ ಡಾಟಾ, ಕ್ಯಾಲ್ಕುಲೇಷನ್ ಪಾರ್ಟಿಗೆ ವಾಯ್ಡ್ ಫೈಂಡ್ ಫ್ರೀಕ್ ಅಂತ ಇದೆ, ಹಾಗೆ ಔಟ್ಪುಟ್ಟಿಗೆ ವಾಯ್ಡ್ ಡಿಸ್ಪ್ಲೇ ಅಂತಿದೆ. ಸೊ ಯು ಮೆನ್ಷನ್ ಆಲ್ ದೀಸ್ ಫಂಕ್ಷನ್ಸ್ ಅಂಡರ್ ಪಬ್ಲಿಕ್ ಆಕ್ಸೆಸ್ ಸ್ಪೆಸಿಫೈಯರ್. ಮತ್ತೊಮ್ಮೆ ಗಮನಿಸಿ, ಈ ಪಬ್ಲಿಕ್ ಅಂತ ಬರೆದ ಮೇಲೆ ಯು ಹ್ಯಾವ್ ಟು ಪುಟ್ ದ ಕೊಲಾನ್. ಓಕೆ, ಸೊ ನಂತರ ಆ್ಯಸ್ ಯೂಶುವಲ್ ನೀವು ಕ್ಲಾಸನ್ನು ಕ್ಲೋಸ್ ಮಾಡೋದಿಗೆ ಯು ಹ್ಯಾವ್ ಟು ಪುಟ್ ಎ ಸೆಮಿ ಕೊಲಾನ್. ಓಕೆ, ಕ್ಲಾಸನ್ನು ಕ್ಲೋಸ್ ಮಾಡೋದಿಗೆ ಬ್ರ್ಯಾಕೆಟ್ ಹಾಕಿ ಸೆಮಿ ಕೊಲಾನ್ ಹಾಕೋದನ್ನು ಮರಿಬೇಡಿ, ಬಿಕಾಸ್ ಕ್ಲಾಸ್ ಇಸ್ ಎ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್. ಓಕೆ, ಸೊ ನಂತರ ಈ ಒಂದು ನಾವು ಇನ್ಪುಟ್ ಫಂಕ್ಷನನ್ನು ಹೊರಗಡೆ ಬರೆಯುವಾಗ, ಅದರ ಬಾಡಿಯನ್ನು ಹೊರಗಡೆ ಬರೆಯುವಾಗ, ಓಕೆ, ಸೊ ವಿ ಹ್ಯಾವ್ ಟು ಫಾಲೋ ದ ಸಿಂಟ್ಯಾಕ್ಸ್. ಹೇಗೆ? ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ರಿಟರ್ನ್ ಟೈಪ್ ವಾಯ್ಡ್ ಅಂತ ಬರೀಬೇಕಾಗುತ್ತೆ. ನಂತರ ಕ್ಲಾಸ್ ನೇಮ್ ಏನು ಬಳಸಿದ್ರಿ? ಫ್ರೀಕ್ವೆನ್ಸಿ ಅಂತ ಬಳಸಿದ್ರಿ, ಫ್ರೀಕ್ವೆನ್ಸಿ ಅಂತ ಬರೀರಿ. ದೆನ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ನ ಬಳಸಿ. ದೆನ್ ಆ ಇನ್ಪುಟ್ ಫಂಕ್ಷನ್ ಏನು ನೇಮ್ ಕೊಟ್ಟಿದ್ರೆ ಅದನ್ನು ಬರೀಬೇಕಾಗುತ್ತೆ. ಗೆಟ್ ಡೇಟಾ. ಕ್ಲಿಯರ್? ಸೊ ದೆನ್ ರೈಟ್ ದ ಬಾಡಿ ಫಾರ್ ದಿಸ್ ಫಂಕ್ಷನ್. ಯಾವ ಫಂಕ್ಷನ್ ಇದು? ಗೆಟ್ ಡೇಟಾ. ಸೊ ಗೆಟ್ ಡೇಟಾ ಇದು ಇನ್ಪುಟ್ ತಗೊಳುತ್ತೆ. ನೋಡಿ, ಏನಲ್ಲಿ ಇನ್ಪುಟ್ ಇದೆ? ಒಟ್ಟು ಎಷ್ಟು ಎಲಿಮೆಂಟ್ಸ್ ಇದೆ? ಎನ್ ಅನ್ನು ತಗೊಳುತ್ತೆ. ಒಂದು ಅರೇ ಬೇಕಾಗುತ್ತೆ, ಸಿ-ಇನ್ M(i) ಬೇಕಾಗುತ್ತೆ. ಯಾವ ಎಲಿಮೆಂಟನ್ನು ನೀವು ಹುಡುಕ್ತೀರಾ ಅದು ಎಲಿಮೆಂಟ್. ಓನ್ಲಿ 3 ಇನ್ಪುಟ್ಸ್ ಇದೆ. ಇನ್ಪುಟ್ ಕೊಡಲಿಕ್ಕಿಂತ ಮುಂಚೆ ಒಂದು ಮ್ಯಾಂಡೇಟರಿ ಇದೆ. ವಿ ಹ್ಯಾವ್ ಟು ಗಿವ್ ದ ಸ್ಟೇಟ್ಮೆಂಟ್ಸ್. ಏನು ಸ್ಟೇಟ್ಮೆಂಟ್ ಕೊಡ್ತೀರಾ ಔಟ್ಪುಟ್ಟಲ್ಲಿ? ಎಂಟರ್ ದ ಸೈಜ್ ಆಫ್ ದ ಅರೇ. ಓಕೆ, ರೈಟ್ ದ ಸ್ಟೇಟ್ಮೆಂಟ್ಸ್ ವಿತ್ ಇನ್ ದ ಡಬಲ್ ಇನ್ವರ್ಟೆಡ್ ಕಾಮಾ, ದೆನ್ ಪುಟ್ ದ ಸೆಮಿಕೊಲಾನ್. ಓಕೆ, ಸೆಮಿಕೊಲಾನ್. ಓಕೆ, ರೈಟ್ ದ ಸ್ಟೇಟ್ಮೆಂಟ್ಸ್ ವಿತ್ ಇನ್ ದ ಡಬಲ್ ಇನ್ವರ್ಟೆಡ್ ಕಾಮಾ, ದೆನ್ put the semicolon. So you know every executable statements ends with the semicolon. Okay, so enter the size of the array. ಅದು ನೀವು ಕೊಟ್ಟಂಥ ಸಂಖ್ಯೆ ಎನ್ನಿಗೆ ಹೋಗುತ್ತೆ. ಈಗ ಒಂದು ಅರೇಯಲ್ಲಿ 5 ಎಲಿಮೆಂಟ್ಸ್ ಇದ್ದರೆ ನೀವು ಅಲ್ಲಿಗೆ 5 ಅಂತ ಕೊಟ್ಟರೆ ಇನ್ಪುಟ್ ತಗೊಳುತ್ತೆ. ಕ್ಲಿಯರ್? ನಂತರ ಒಂದು ಅರೇ ಬೇಕಾಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಎಂಟರ್ ಎನ್ ಎಲಿಮೆಂಟ್ಸ್ ಇಂಟು ದ ಅರೇ ಅಂತ ಬರುತ್ತೆ. ಈಗ ನೀವು 5 ಅಂತ ಕೊಟ್ಟಿದ್ರೆ ಎಂಟರ್ 5 ಎಲಿಮೆಂಟ್ಸ್ ಇಂಟು ದ ಅರೇ ಅಂತ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಎಂಟರ್ ಅಂತ ಹೇಳೋದು ಇದು ಸ್ಟೇಟ್ಮೆಂಟ್, ರೈಟ್ ವಿತ್ ಇನ್ ದ ಡಬಲ್ ಕಾಮಾ. ಸೊ ಎನ್ ಇಸ್ ದ ವೇರಿಯೇಬಲ್, ಸೊ ಅದನ್ನು ಹಾಗೆ ಬರೀಬೇಕಾಗುತ್ತೆ. ನಂತರ ಎಲಿಮೆಂಟ್ಸ್, ಓಕೆ, ಎಲಿಮೆಂಟ್ಸ್ ಇಂಟು ದ ಅರೇ ಅಂತ ಹೇಳೋದು ಮತ್ತೊಮ್ಮೆ ಸ್ಟೇಟ್ಮೆಂಟ್ಸ್ ಬರುತ್ತೆ. ಸೊ ಸ್ಟೇಟ್ಮೆಂಟ್ಸ್ ರೈಟ್ ವಿತ್ ಇನ್ ದ ಡಬಲ್ ಇನ್ವರ್ಟೆಡ್ ಕಾಮಾ, ಕೊನೆಗೆ ಸೆಮಿಕೊಲಾನ್ ಹಾಕೋದು ಮರಿಬೇಡಿ. ಓಕೆ, ಸೊ ದಿಸ್ ಈಸ್ 1 ಡೈಮೆನ್ಷನಲ್ ಅರೇ. ದಟ್ ಈಸ್ ಇನ್ಪುಟ್ ತೊಗೊಳ್ಬೇಕಾಗುತ್ತೆ. ಸಿ-ಇನ್ M(i) ಅಂತ ಬರೆದಾಗ ಯು ಹ್ಯಾವ್ ಟು ಯೂಸ್ 1 ಫಾರ್ ಲೂಪ್. ಓಕೆ, ಫಾರ್ ಲೂಪ್ ಯೂಸ್ ಮಾಡಿ. ಐಯ ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ? 0. ಐಯ ಕೊನೆಯ ಬೆಲೆ ಲೆಸ್ ದೆನ್ ಅನ್ನುತ್ತಿದೆ. ಓಕೆ, ದಟ್ ಮೀನ್ಸ್ ಒಂದು ಅರೇಯನ್ನು ನೀವು ಯೂಸ್ ಮಾಡಿದ್ರೆ ದ ಪೊಸಿಷನ್ 0, 1, 2, 3, 4 ಅಂತಿದ್ರೆ ನೋಡಿ, ಒಟ್ಟು ಎಷ್ಟು ಎಲಿಮೆಂಟ್ಸ್ ಇದೆ? 1, 2, 3, 4, 5 ಎಲಿಮೆಂಟ್ಸ್ ಇದೆ. ಹಾಗಾಗಿ ದ ಪೊಸಿಷನ್ ಸ್ಟಾರ್ಟ್ ಫ್ರಮ್ 0 ಮೀನ್ಸ್ ದ ಲಾಸ್ಟ್ ಪೊಸಿಷನ್ ಈಸ್ 4. ಓಕೆ, ಹಾಗಾಗಿ ನಾವು ಜನರಲ್ ಆಗಿ ಬರೆಯುತ್ತೀಗೆ ಪ್ರಾರಂಭದ ಪೊಸಿಷನ್, ಇನಿಷಿಯಲ್ ಪೊಸಿಷನ್ ಇಸ್ 0 ಅಂದ್ಕೊಂಡ್ರೆ ಲಾಸ್ಟ್ ಪೊಸಿಷನ್ ಈಸ್ 5 ಎಲಿಮೆಂಟ್ಸ್ ಇದ್ದರೆ 4 ಆಗುತ್ತೆ. n ಎಲಿಮೆಂಟ್ಸ್ ಇದ್ದರೆ ಲಾಸ್ಟ್ ಪೊಸಿಷನ್ ಈಸ್ n-1. ಹಾಗಾಗಿ n-ಗಿಂತ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇನ್ ದ ಫಾರ್ ಲೂಪ್ ಯು ಹ್ಯಾವ್ ಟು ಗಿವ್ ದ ಲಿಮಿಟ್ಸ್. ಸೊ ಇನಿಷಿಯಲ್ ವ್ಯಾಲ್ಯೂ 0 ಆಗುತ್ತೆ, ಲಾಸ್ಟ್ ವ್ಯಾಲ್ಯೂ ಎಷ್ಟಿರುತ್ತೆ? ಐ ಈಸ್ ಲೆಸ್ ದೆನ್ n ತನಕ ಮಾತ್ರ ಏನಾಗುತ್ತೆ? ಇಟ್ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಸ್ಟಾರ್ಟಿಂಗಲ್ಲಿ 0 ಇರುತ್ತೆ, M(0) ತಗೊಳುತ್ತೆ, ಆಮೇಲೆ ಇನ್ಕ್ರಿಮೆಂಟ್ ಆಯಿತು, ನೆಕ್ಸ್ಟ್ 1 ಆಗುತ್ತೆ, 1 ತಗೊಳುತ್ತೆ, ಆಮೇಲೆ 2 ಆಗುತ್ತೆ, 2 ತಗೊಳುತ್ತೆ, 3, 4, 5 ಹೀಗೆ ಎಲ್ಲಿ ತನಕ ಹೋಗುತ್ತೆ? ಅಂಟಿಲ್ ಐ ಲೆಸ್ ದೆನ್ n. ಫಾರ್ ಎಕ್ಸಾಂಪಲ್ 10 ಎಲಿಮೆಂಟ್ಸ್ ಅಂತಿದ್ದಾಗ 0 to 9 ತನಕ ಇನ್ಪುಟ್ ತಗೊಳ್ತಾ ಹೋಗುತ್ತೆ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ರೈಟ್ ದ 1 ಡೈಮೆನ್ಷನ್ ಅರೇ. ಇನ್ಪುಟ್ ತಗೊಳ್ಬೇಕಿತ್ತು. ಓಕೆ, ನೋಡಿ, ಇಲ್ಲಿ ಐಯನ್ನು ಡಿಕ್ಲೇರ್ ಎಲ್ಲೂ ಸಹ ಮಾಡಿಲ್ಲ. ಇಂಥ ಕ್ಲಾಸಲ್ಲಿ ಡಿಕ್ಲೇರ್ ಮಾಡಿದ್ದು ಐಯನ್ನು, ಸೊ ನಾಟ್ ಡಿಕ್ಲೇರ್ಡ್. ಇಲ್ಲಿ ಡಿಕ್ಲೇರ್ ಮಾಡ್ಕೊಳ್ಳಿ, ಐ ಈಸ್ ಇಂಟಿಜರ್ ಅಂತ. ಓಕೆ, ಸೊ ಇನ್ಪುಟ್ ತೊಗೊಂಡಾಯ್ತು. ದೆನ್ ಯಾವ ಎಲಿಮೆಂಟ್ನ ಹುಡುಕ್ಬೇಕು ನಾವು? ದಟ್ ಈಸ್ ಸರ್ಚ್ ಎಲಿಮೆಂಟ್. ಅದು ಇನ್ಪುಟ್ ತಗೊಳ್ಳಿ. ಓಕೆ, ಸೊ ಯು ಕ್ಯಾನ್ ಗಿವ್ ದ ಸ್ಟೇಟ್ಮೆಂಟ್ ಇಯರ್. ಎಂಟರ್ ದ ಸರ್ಚ್ ಎಲಿಮೆಂಟ್ಸ್ ಅಂತ ಕೊಟ್ಟು
you can put the semicolon. You have to write the statement once again within the double inverted comma. Clear? So this is the input function. Okay, input function ಅನ್ನ ಕ್ಲಾಸ್ ಇಂದ ಹೊರಗಡೆ ಬರೆಯುವಾಗ you have to write like this. First ರಿಟರ್ನ್ ಟೈಪ್ ಅನ್ನು ಬರೀರಿ, then class name, then scope resolution operator ಹಾಕಿ ಡಬಲ್ ಕೊಲಾನ್, then write the input function name. ಆಮೇಲೆ ಮೂರು ಇನ್ಪುಟ್ ತೊಗೊಳ್ಬೇಕು, n in m of I and element. There are 3 inputs. Okay, so then let us move on to the calculation part. Okay, calculation part ಗೆ ಮೂವ್ ಆಗುವ. ಸೊ ವೆರಿ ಸಿಂಪಲ್, ಇದು ಆಲ್ಗಾರಿದಮ್ ವೆರಿ ಸಿಂಪಲ್ ಆಗಿದೆ, as I explained earlier. Okay, so frequency 0 ಅಂತ ಇರಲಿ. ಓಕೆ, ಸೊ ನೀವು ಒಂದು ಕಡೆ ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ, ಅರೇಯಲ್ಲಿ ಒಂದು ಕಡೆ ಚೆಕ್ ಮಾಡ್ತಾ ಹೋಗಬೇಕು. ಓಕೆ, ಸೊ ದಿಸ್ ಇಸ್ ಪೊಸಿಷನ್ 0 1 2 3. ಓಕೆ, ಈಗ ಫಾರ್ ಎಕ್ಸಾಂಪಲ್ ಅರೇ ನೇಮ್ ಎಮ್ ಅಂತಿದ್ರೆ ನಾವು ಸರ್ಚ್ ಮಾಡೋ ಎಲಿಮೆಂಟ್ ಎಮ್ ಆಫ್ 0ಗೆ ಈಕ್ವಲ್ಲ, ನಾವು ಸರ್ಚ್ ಮಾಡೋ ಎಲಿಮೆಂಟ್ ಎಮ್ ಆಫ್ 1ಗೆ ಈಕ್ವಲ್ಲ, ನಾವು ಸರ್ಚ್ ಮಾಡೋ ಎಲಿಮೆಂಟ್ ಎಮ್ ಆಫ್ 2ಗೆ ಈಕ್ವಲ್ಲ, ನಾವು ಸರ್ಚ್ ಮಾಡೋ ಎಲಿಮೆಂಟ್ ಎಮ್ ಆಫ್ 3ಗೆ ಈಕ್ವಲ್ಲ, ಹಾಗೆ. ಸೊ ಲೈಕ್ ದಿಸ್, ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ 0 ಟು ದ ಲಾಸ್ಟ್ ಪೊಸಿಷನ್. ಹಾಗಾಗಿ ನಿಮಗೊಂದು ಫಾರ್ ಲೂಪ್ ಬೇಕಾಗುತ್ತೆ, ಫಾರ್ ಲೂಪ್ I0 I less than n, I ಇಂಕ್ರಿಮೆಂಟ್ ಆಗ್ತಾ ಹೋಗಬೇಕಾಗುತ್ತೆ. ಸೊ ಯಾವ ಥರ ಚೆಕ್ ಮಾಡ್ತಾ ಹೋಗ್ತೀರಾ? ಇಫ್ ಅಂದರೆ ನಾವು ಹುಡುಕುವ ಎಲಿಮೆಂಟ್ ನೋಡಿ, ಎಲಿಮೆಂಟ್ ಅಂತಿದೆ, ಎಲಿಮೆಂಟ್ ಈಕ್ವಲ್ ಟು ಎಮ್ ಆಫ್ ಐ ಆಗಿದ್ದರೆ, ಈಕ್ವಲ್ ಟು ನೋಡಿ, ಈಕ್ವಲ್ ಆಪರೇಟರ್ ನೋಡಿ, ಇಲ್ಲಿ ಈಕ್ವಲ್ ಆಪರೇಟರ್ ಯು ಹ್ಯಾವ್ ಟು ಯೂಸ್ ಡಬಲ್ ಈಕ್ವಲ್ ಸಿಂಬಲ್. ಓಕೆ, ಡೋಂಟ್ ಯೂಸ್ ಸಿಂಗಲ್, ದಟ್ ಈಸ್ ಅಸೈನ್ಮೆಂಟ್ ಆಪರೇಟರ್ ಆಗುತ್ತೆ. ಸೊ ನೀವಿಲ್ಲಿ ಅದು ಸಮವಾಗಿದ್ದರೆ ಅಂತ ತೋರಿಸ್ಬೇಕು. ಸಮವಾಗಿದ್ದರೆ ನಾವು ಹುಡುಕುವ ಎಲಿಮೆಂಟ್, ಫಾರ್ ಎಕ್ಸಾಂಪಲ್ 8 ಈಕ್ವಲ್ ಟು, ಅಲ್ಲೂ ಸಹ 8 ಇದ್ದರೆ ನಮಗೆ ಸಿಕ್ತು ಅಂತ ಅರ್ಥ, ವಿ ಗಾಟ್. ಓಕೆ, ದೆನ್ ವಾಟ್ ಹ್ಯಾಪನ್ಸ್, ಫ್ರೀಕ್ವೆನ್ಸಿ ಒಂದು ನಂಬರ್ ಜಾಸ್ತಿ ಆಗುತ್ತೆ, ಇಂಕ್ರಿಮೆಂಟ್ ಆಗುತ್ತೆ, ಇಲ್ಲದ್ರೆ ಇಂಕ್ರಿಮೆಂಟ್ ಆಗಲ್ಲ. ಸೊ ದಿಸ್ ಈಸ್ ದ ಸಿಂಪಲ್ ಆಲ್ಗಾರಿದಮ್. ಓಕೆ, ಸೊ ಇದು ಫಂಕ್ಷನ್ ನೇಮ್ ಏನೋ ಫೈಂಡ್ ಫ್ರೀಕ್ ಅಂತಿದೆ, ಫೈಂಡ್ ಫ್ರೀಕ್. ಕ್ಲಿಯರ್? ಈ ಫಂಕ್ಷನ್ ನೇಮ್ ಫೈಂಡ್ ಫ್ರೀಕ್ ಅಂತಿದೆ. ಹಾಗಾಗಿ ವೆನ್ ಯು ರೈಟ್ ದ ಬಾಡಿ ಫಾರ್ ದ ಫೈಂಡ್ ಫ್ರೀಕ್ ಔಟ್ಸೈಡ್ ದ ಕ್ಲಾಸ್, ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಸೊ ರಿಟರ್ನ್ ಟೈಪ್ ಏನಿತ್ತು ಮೊದಲು, ವಾಯ್ಡ್ ಅಂತಿತ್ತು, ದೆನ್ ರೈಟ್ ದ ಕ್ಲಾಸ್ ನೇಮ್, ದೆನ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಹಾಕಿ, ದೆನ್ write the function name. Okay, then write all these steps within the flower brackets. ಅದು ಬಾಡಿ ಆಗುತ್ತೆ. ಓಕೆ, ಸೊ ಈ ಒಂದು ಆಲ್ಗಾರಿದಮ್ ಕಲ್ತ್ರೆ ನಿಮಗೆ ತುಂಬ ಈಸಿಯಾಗಿ ನೀವು ಈ ಒಂದು ಪ್ರೋಗ್ರಾಮನ್ನು ಬರಿಬೋದು. ಓಕೆ, ಸೊ ಈಗ ನೋಡಿ, ನಾವು ಹುಡುಕುವ ಎಲಿಮೆಂಟ್ ಇದ್ದರೆ ಅದು ಫ್ರೀಕ್ವೆನ್ಸಿ ಇನ್ಕ್ರಿಮೆಂಟ್ ಆಗಿರುತ್ತೆ, ನಾವು ಹುಡುಕುವ ಎಲಿಮೆಂಟ್ ಇಲ್ಲದೆ ಹೋಗಿದ್ರೆ ಫ್ರೀಕ್ವೆನ್ಸಿಲಿ ಝೀರೋನೇ ಇರುತ್ತೆ. ಓಕೆ, ಹಾಗಾಗಿ ಔಟ್ಪುಟ್ಟನ್ನು ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ವೆನ್ ಯು ಅಬ್ಸರ್ವ್ ದ ಔಟ್ಪುಟ್, ಓಕೆ, ಯು ಹ್ಯಾವ್ ಟು ಗಿವ್ ದ ಕಂಡೀಷನ್, ಒಂದು ಕಂಡೀಷನ್ ಕೊಡಬೇಕಾಗುತ್ತೆ. ಓಕೆ, ಇಫ್ ಫ್ರೀಕ್ವೆನ್ಸಿ ಗ್ರೇಟರ್ ದ್ಯಾನ್ 0 ಆಗಿದ್ದರೆ, ಓಕೆ ನೋಡಿ, ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು 8 ಹುಡುಕಬೇಕು ನಾವು, 8 ಸಿಕ್ಕಿದ್ರೆ ಫ್ರೀಕ್ವೆನ್ಸಿಲಿ 1 ಅಂತ ಇರುತ್ತೆ, ಅಥವಾ 2 ಟೈಮ್ಸ್ ಇದ್ದರೆ ಫ್ರೀಕ್ವೆನ್ಸಿಲಿ 2 ಅಂತ ಇರುತ್ತೆ, 3 ಟೈಮ್ಸ್ ಇದ್ದರೆ ಫ್ರೀಕ್ವೆನ್ಸಿಲಿ 3 ಅಂತ ಇರುತ್ತೆ. ಓಕೆ, ಹಾಗಾಗಿ ಈಗ ನೋಡಿ, ಫಾರ್ ಎಕ್ಸಾಂಪಲ್ 3 ಅಂತಿದೆ, ಫ್ರೀಕ್ವೆನ್ಸಿ 3 ಅಂತಿದೆ, ಸೊ 3 ಈಸ್ ಗ್ರೇಟರ್ ದ್ಯಾನ್ 0, ಟ್ರೂ. ಸೊ ಟ್ರೂ ಆದರೆ ಯುಲ್ ಗೆಟ್ ದ ಫಸ್ಟ್ ಸ್ಟೇಟ್ಮೆಂಟ್. ಏನು ಬರುತ್ತೆ? ಫ್ರೀಕ್ವೆನ್ಸಿ ಆಫ್ ಎಲಿಮೆಂಟ್ ಈಸ್ ಫ್ರೀಕ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು 8 ಸರ್ಚ್ ಮಾಡಿದ್ದೇನೆ, ಸೊ ಫ್ರೀಕ್ವೆನ್ಸಿ ಆಫ್ 8 ಈಸ್ 3 ಅಂತ ಬರುತ್ತೆ. ಅಂದರೆ 8 3 ಸಲ ಇದೆ, ನಮ್ಮ ಒಂದು ನಾವು ಕೊಟ್ಟಂಥ ಇನ್ಪುಟ್ಟಲ್ಲಿ 8 3 ಟೈಮ್ಸ್ ಇದೆ ಅಂತ ಬರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಸರ್ಚ್ ನಂಬರ್ 16. ಓಕೆ, ನಾನು ಕೊಟ್ಟ ಅರೇಲಿ 16 ಇಲ್ಲದೆ ಹೋದರೆ ಫ್ರೀಕ್ವೆನ್ಸಿಯಲ್ಲಿ 0ನೇ ಇರುತ್ತೆ. ಓಕೆ, 0 ಇದ್ದರೆ ನೋಡಿ, ಇಲ್ಲಿ 0 ಬಂದಿರುತ್ತೆ, 0 ಗ್ರೇಟರ್ ದೆನ್ 0ನಾ, ಈಸ್ 0 ಗ್ರೇಟರ್ ದೆನ್ 0, ಫಾಲ್ಸ್ ಆದರೆ ಯು ವಿಲ್ ಗೆಟ್ ದ ಸೆಕೆಂಡ್ ಸ್ಟೇಟ್ಮೆಂಟ್. ಏನು ಬರುತ್ತೆ? ಎಲ್ಸ್ ಅಂತ ಬರೆದು ದ ಎಲಿಮೆಂಟ್ ಡಸ್ ನಾಟ್ ಎಕ್ಸಿಸ್ಟ್. ಫಾರ್ ಎಕ್ಸಾಂಪಲ್ 16 ಡಸ್ ನಾಟ್ ಎಕ್ಸಿಸ್ಟ್, ಅರೇಯಲ್ಲಿ 16 ಇಲ್ಲ ಅಂತ ಬರುತ್ತೆ. ಓಕೆ, ಸೊ ವೆರಿ ಸಿಂಪಲ್ ಒನ್. ಸೊ ಹಾಗಾಗಿ ಇದು ಔಟ್ಪುಟ್ ಫಂಕ್ಷನ್ ನೇಮ್ ಏನಿದೆ, ಡಿಸ್ಪ್ಲೇ ಅಂತಿದೆ. ಓಕೆ, ಆ್ಯಸ್ ಯೂಶುವಲ್ ನೀವು ರಿಟರ್ನ್ ಟೈಪ್ ಬರೀಬೇಕಾಗುತ್ತೆ, ದೆನ್ ರೈಟ್ ದ ಕ್ಲಾಸ್ ನೇಮ್ ಏನಿದೆ, ಫ್ರೀಕ್ವೆನ್ಸಿ ಅಂತ ಬರೀರಿ, ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ಬರೀಬೇಕು ನೀವು. ವಾಟ್ ಎವರ್ ಸ್ಪೆಲ್ಲಿಂಗ್ ಯು ಹ್ಯಾವ್ ಯೂಸ್ ಅರ್ಲಿಯರ್, ಸೇಮ್ ಸ್ಪೆಲ್ಲಿಂಗ್ ಯು ಹ್ಯಾವ್ ಟು ಯೂಸ್. ಓಕೆ, ಒಂದು ಅಕ್ಷರ ತಪ್ಪಾದರೂ ಸಹ ಏನಾಗುತ್ತೆ, ಇಲ್ಲಿ ಎರರ್ ಬರುತ್ತೆ. ಸೊ ದೆನ್ use double colon scope resolution operator, then write the function name. Okay, so this must be within the flower bracket. Okay, ಇದರ ಬಾಡಿ ಏನಿರಬೇಕು, ಫ್ಲವರ್ ಬ್ರಾಕೆಟ್ ಒಳಗಡೆ ಇರಬೇಕು. ಓಕೆ, ಕೆಲವರು ಏನು ಮಾಡ್ತೀರಾ, ಇದು ಓಪನ್ ಮಾಡಿರ್ತೀರಾ, ಇದನ್ನು ಕ್ಲೋಸ್ ಮಾಡಲ್ಲ, ಎರರ್ ಬರುತ್ತೆ. ಅಥವಾ ನೀವು ಫ್ರೀಕ್ವೆನ್ಸಿ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಸಿ ಬಿಟ್ಬಿಡ್ತೀರಾ ಅಥವಾ ವೈ ಬಿಟ್ಬಿಡ್ತೀರಾ, ಆಗ ಎರರ್ ಬರುತ್ತೆ. ಓಕೆ, ಹಾಗೆ ನಾವು ಯಾವ ರೀತಿ ಹೆಸರು ಬರೀತೀವಿ, ಸೇಮ್ ಟೈಪ್ ನೇಮ್ ವಿ ಹ್ಯಾವ್ ಟು ಗಿವ್. ಓಕೆ, ಸೊ ನೀವು ನೋಡಿ, ಇಲ್ಲಿ
ಇದು ದಿಸ್ ಇಸ್ ಅ ಸ್ಟೇಟ್ಮೆಂಟ್. ಓಕೆ, ಯು ಹ್ಯಾವ್ ಟು ರೈಟ್ ವಿತ್ ಇನ್ ದ ಡಬಲ್ ಇನ್ವರ್ಟೆಡ್ ಕಾಮ. ಓಕೆ, ಇಲ್ಲಿ ನೀವು ಮಿಸ್ಟೇಕ್ ಮಾಡಿದ್ರು ನೀವು ಯಾರೋ ತೋರಿಸಲ್ಲ, ಬಿಕಾಸ್ ದೀಸ್ ಆರ್ ನಾನ್ ಎಕ್ಸಿಕ್ಯೂಟಿಬಲ್ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಹಾಗಾಗಿ ದಿಸ್ ಈಸ್ ದ ಔಟ್ಪುಟ್ ಫಂಕ್ಷನ್. ಏನು ಬರುತ್ತೆ ಹೇಳಿ, ಫ್ರೀಕ್ವೆನ್ಸಿ 0ಗಿಂತ ಜಾಸ್ತಿ ಇದ್ದರೆ ಏನು ಬರುತ್ತೆ ಸ್ಟೇಟ್ಮೆಂಟ್, ಫ್ರೀಕ್ವೆನ್ಸಿ ಆಫ್ ಎಲಿಮೆಂಟ್ ಈಸ್ ಫ್ರೀಕ್ವೆನ್ಸಿ. ಇಲ್ಲಿ ಅಬ್ಸರ್ವ್ ಮಾಡಿ, ಫ್ರೀಕ್ವೆನ್ಸಿ ಆಫ್ ಅಂತ ಹೇಳೋದು ಇದು ಸ್ಟೇಟ್ಮೆಂಟ್. ಇಲ್ಲೂ ದಿಸ್ ಈಸ್ ದ ವೇರಿಯೇಬಲ್, ಇಲ್ಲಿ ವ್ಯಾಲ್ಯೂ ಇರುತ್ತೆ. ಒನ್ಸ್ ಅಗೇನ್ ದಿಸ್ ಈಸ್ ದ ಸ್ಟೇಟ್ಮೆಂಟ್, ಇಲ್ಲಿ ವ್ಯಾಲ್ಯೂ ಇರುತ್ತೆ. ಸೊ ನೋಡಿ, ಈ ಸ್ಟೇಟ್ಮೆಂಟ್ ಹಾಗೆ ಬರುತ್ತೆ ಔಟ್ಪುಟ್ಟಲ್ಲಿ. ಫ್ರೀಕ್ವೆನ್ಸಿ ಆಫ್, ಇಲ್ಲಿ ನಂಬರ್ ಬರುತ್ತೆ. ಫಾರ್ ಎಕ್ಸಾಂಪಲ್ 8, ಫ್ರೀಕ್ವೆನ್ಸಿ ಆಫ್ 8 ಈಸ್ ಹಾಗೆ ಪ್ರಿಂಟ್ ಆಗುತ್ತೆ. ಫ್ರೀಕ್, ಇಲ್ಲಿ ನಂಬರ್ ಬರುತ್ತೆ. ಫ್ರೀಕ್ವೆನ್ಸಿ ಆಫ್ 8 ಈಸ್ ಫ್ರೀಕ್ ಅಂತ ಬರುತ್ತೆ. ಹಾಗಾಗಿ ಯು ಹ್ಯಾವ್ ಟು ರೈಟ್ ದ ಸ್ಟೇಟ್ಮೆಂಟ್ ವಿತ್ ಇನ್ ದ ಡಬಲ್ ಕೋಟ್ಸ್. ಆ ವೇರಿಯೇಬಲ್ನ ಹಾಗೆ ಬರೀರಿ. ದೆನ್ ಸ್ಟೇಟ್ಮೆಂಟನ್ನು ಒನ್ಸ್ ಅಗೇನ್ ರೈಟ್ ವಿತ್ ಇನ್ ದ ಡಬಲ್ ಕೋಟ್ಸ್. ಆ ವೇರಿಯೇಬಲ್ನ ಹಾಗೆ ಬರೀರಿ. ಓಕೆ, ಕ್ಲಿಯರ್. ದೆನ್ ಪುಟ್ ದ ಸೆಮಿಕೊಲಾನ್. ಸೊ ದಿಸ್ ಈಸ್ ಹೌ ವಿ ರೈಟ್ ದ ಔಟ್ಪುಟ್ ಫಂಕ್ಷನ್. ಓಕೆ, ಈ ರೀತಿ 3 ಫಂಕ್ಷನ್ ಆದಮೇಲೆ ಆ ಫಂಕ್ಷನ್ನ ಕೆಲಸ ಮಾಡಿಸ್ಬೇಕಲ್ಲ. ಈಗ ನಾವು ವಿ ಹ್ಯಾವ್ ಟು ಆಕ್ಸೆಸ್ ದಟ್ ಫಂಕ್ಷನ್ಸ್. ಯಾವುದೆಲ್ಲ ಫಂಕ್ಷನ್ಸ್ ಇದೆ, ಗೆಟ್ ಡೇಟಾ, ಫೈಂಡ್ ಫ್ರೀಕ್, ಡಿಸ್ಪ್ಲೇ ಅಂತಿದೆ. ಟು ಆಕ್ಸೆಸ್ ದಟ್ ಫಂಕ್ಷನ್ಸ್ ವಿ ನೀಡ್ ಆನ್ ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್ ಬೇಕಾಗುತ್ತೆ. ಹಾಗಾಗಿ ಈ ಮೇನ್ ಫಂಕ್ಷನಲ್ಲಿ ಸೊ ಅವರ್ ಫಸ್ಟ್ ಟಾಸ್ಕ್ ಇಸ್ ಟು ಡಿಫೈನ್ ದ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟನ್ನು ಡಿಕ್ಲೇರ್ ಮಾಡಬೇಕಾಗುತ್ತೆ ಅಥವಾ ಡಿಫೈನ್ ಮಾಡಬೇಕಾಗುತ್ತೆ. ಯಾವ ರೀತಿ, ಫಸ್ಟ್ ರೈಟ್ ದ ಕ್ಲಾಸ್ ನೇಮ್. ವಾಟ್ ಇಸ್ ದ ಕ್ಲಾಸ್ ನೇಮ್, ಫ್ರೀಕ್ವೆನ್ಸಿ. ಓಕೆ, ನೋಡಿ ಎಲ್ಲ ಸ್ಮಾಲ್ ಲೆಟರ್ ಯೂಸ್ ಮಾಡಿದ್ವಿ, ಹಾಗೆ ಇಲ್ಲಿ ಸಹ ಅದೇ ಯೂಸ್ ಮಾಡಬೇಕು. ದೆನ್ ರೈಟ್ ದ ಆಬ್ಜೆಕ್ಟ್, ಡಿಕ್ಲೇರ್ ದ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ನೇಮ್ ಕೊಡಿ, ಎಫ್ ಅಂತ ಕೊಟ್ಟಿದ್ದೀವಿ. ಸೊ ಎಫ್ ಯಾವುದಿಲ್ಲಿ, ಬಿಗ್ ಲೆಟರ್ ಕೊಟ್ಟಿದ್ದೀವಿ. ಓಕೆ, ಅಪ್ಪರ್ ಕೇಸ್ ಇದೆ, ನೀವು ಬೇಕಾದ್ರೆ ಲೋಯರ್ ಕೇಸ್ ಯೂಸ್ ಮಾಡ್ಬೋದು. ಓಕೆ, ಸೊ ಎಫ್ ಅಂತಿದೆ. ದೆನ್ ಪುಟ್ ದ ಸೆಮಿಕೊಲಾನ್. ದಿಸ್ ಇಸ್ ಹೌ ವಿ ಡಿಕ್ಲೇರ್ ದ ಆಬ್ಜೆಕ್ಟ್. ಓಕೆ, ಸೊ ಕ್ಲಾಸ್ ನೇಮ್ ಆಬ್ಜೆಕ್ಟ್ ಸೆಮಿಕೊಲಾನ್, ಕ್ಲಾಸ್ ನೇಮ್ ಆಬ್ಜೆಕ್ಟ್ ಸೆಮಿಕೊಲಾನ್. ಈ ಒಂದು ಆಬ್ಜೆಕ್ಟ್ ಡಿಕ್ಲರೇಷನ್ ಆಗಿದೆ. ನಂತರ ಯು ಕ್ಯಾನ್ ಆಕ್ಸೆಸ್ ದ 3 ಫಂಕ್ಷನ್ಸ್. ಫಸ್ಟ್ ಇನ್ಪುಟ್ ಫಂಕ್ಷನ್ ಯಾವತ್ತು ಫಸ್ಟ್ ಆಕ್ಸೆಸ್ ಮಾಡಬೇಕು. ಓಕೆ, ಮೊದಲು ಇನ್ಪುಟ್ ಕೆಲಸ ಆಗಬೇಕು. ಯಾವ ರೀತಿ ಆಕ್ಸೆಸ್ ಮಾಡ್ತೀರಾ, ಆಬ್ಜೆಕ್ಟ್ ಏನಿದೆ ಇಲ್ಲಿ ಎಫ್ ಅಂತ ಇದೆ. ಸೊ ರೈಟ್ ಎಫ್ ಡಾಟ್. ಓಕೆ, ಪುಟ್ ದ ಡಾಟ್ ಇಸ್ ದ ಮೆಂಬರ್ ಸೆಲೆಕ್ಷನ್ ಆಪರೇಟರ್. ಓಕೆ, ಸೊ ಎಫ್ ಡಾಟ್ ಗೆಟ್ ಡೇಟಾ, ಈಗ ಇನ್ಪುಟ್ ಕೆಲಸ ಮಾಡುತ್ತೆ. ದೆನ್ ಕ್ಯಾಲ್ಕುಲೇಷನ್ ಪಾರ್ಟ್, ಎಫ್ ಡಾಟ್ ಫೈಂಡ್ ಫ್ರೀಕ್. ಓಕೆ, ಇವಾಗ ಅದು ಎಕ್ಸಿಕ್ಯೂಷನ್ ಕ್ಯಾಲ್ಕುಲೇಷನ್ ಆಗುತ್ತೆ. ನಾವು ಗಿವ್ ದ ಔಟ್ಪುಟ್ ಎಫ್ ಡಾಟ್ ಡಿಸ್ಪ್ಲೇ. ಸೊ ಆ ಫಂಕ್ಷನ್ ಕಾಲ್ ಆಗಿ ಅದೇನಿದೆ ಅದು ಕೆಲಸ ಮಾಡಿಕೊಡುತ್ತೆ. ಸೊ ಲೈಕ್ ದಿಸ್ ವಿ ಆಕ್ಸೆಸ್ ದ 3 ಫಂಕ್ಷನ್ಸ್. ಯಾವುದಲ್ಲಿದೆ, ಗೆಟ್ ಡೇಟಾ, ಫೈಂಡ್ ಫ್ರೀಕ್, ಡಿಸ್ಪ್ಲೇ. ಅದನ್ನು ಆಕ್ಸೆಸ್ ಮಾಡೋದು ಹೇಗೆ, ಆಬ್ಜೆಕ್ಟ್ ಡಾಟ್ ಮೆಂಬರ್ ಫಂಕ್ಷನ್. ಇಲ್ಲಿ ಆಬ್ಜೆಕ್ಟ್ ಯಾವುದಿದೆ, ಎಫ್ ಅಂತಿದೆ. ಸೊ ಎಫ್ ಡಾಟ್ ಗೆಟ್ ಡೇಟಾ, ಎಫ್ ಡಾಟ್ ಫೈಂಡ್ ಫ್ರೀಕ್, ಎಫ್ ಡಾಟ್ ಡಿಸ್ಪ್ಲೇ ಅಂತ ಹೇಳ್ತಕ್ಕಂಥ ಫಂಕ್ಷನ್ ಆಕ್ಸೆಸ್ ಮಾಡಿ. ಓಕೆ, ಸೊ ನಿಮ್ಮ ಮಾನಿಟರಲ್ಲಿ ಏನಾದರೂ ನೀವು ಹಿಂದೆ ರನ್ ಮಾಡಿ ಔಟ್ಪುಟ್ ಹಾಗೆ ಇದ್ದರೆ, ಅದು ಬೇಡ ಅಂತಿದ್ರೆ ಯು ಕ್ಯಾನ್ ಯೂಸ್ ದಿಸ್ ಫಂಕ್ಷನ್. ಯಾವುದು, ಕ್ಲಿಯರ್ ಸ್ಕ್ರೀನನ್ನು ಬಳಸ್ಬೋದು. ಓಕೆ, ಸೊ ಪ್ರತಿ ಬಾರಿ ಸಹ ಔಟ್ಪುಟ್ ನೋಡಿದಾಗ ಏನಾಗುತ್ತೆ, ನಿಮ್ಮ ಸ್ಕ್ರೀನಲ್ಲಿ ನೀವು ಇವಾಗ ಎಕ್ಸಿಕ್ಯೂಟ್ ಮಾಡಿದಂಥ ಔಟ್ಪುಟ್ ಸ್ಟಾರ್ಟಿಂಗಲ್ಲಿ ಬಂದಿರುತ್ತೆ. ಓಕೆ, ಹಳೆದೆಲ್ಲ ಹೋಗಿರುತ್ತೆ. ಸೊ ದಟ್ಸ್ ವೈ ವಿ ಯೂಸ್ ದಿಸ್ ಫಂಕ್ಷನ್ ಕ್ಲಿಯರ್ ಸ್ಕ್ರೀನ್. ಓಕೆ, ಆ್ಯಂಡ್ ಆಲ್ಸೋ ನಿಮ್ಮ ಸ್ಕ್ರೀನಲ್ಲಿ ಔಟ್ಪುಟ್ ಹಾಗೆ ಇರಬೇಕಾದ್ರೆ ಅಂಟಿಲ್ ಯು ಪ್ರೆಸ್ ಎನಿ ಕೀ. ಓಕೆ, ಇಫ್ ಯು ವಾಂಟ್ ಟು ಸಿ ದ ಔಟ್ಪುಟ್ ಮೀನ್ಸ್ ಯು ಹ್ಯಾವ್ ಟು ಯೂಸ್ ದಿಸ್ ಫಂಕ್ಷನ್ ಗೆಟ್ CH ಅನ್ನು ಬಳಸಬೇಕಾಗುತ್ತೆ. ಓಕೆ, ದೆನ್ ಫೈನಲಿ ಡೋಂಟ್ ಫರ್ಗೆಟ್ ಟು ಕ್ಲೋಸ್ ದಿಸ್ ಬ್ರಾಕೆಟ್ ಬಿಕಾಸ್ ವಿ ಹ್ಯಾವ್ ಸ್ಟಾರ್ಟೆಡ್. ಓಕೆ, ಇಲ್ಲಿ ಓಪನ್ ಮಾಡಿದ್ದೀವಿ, ಇಲ್ಲಿ ಕೊನೆಗೆ ಕ್ಲೋಸ್ ಮಾಡಬೇಕಾಗುತ್ತೆ, ಇಲ್ಲಿ ಮೇನ್ ಫಂಕ್ಷನ್ದು. ಸೊ ದಿಸ್ ಈಸ್ ಹೌ ವಿ ರೈಟ್ ದ ಪ್ರೋಗ್ರಾಮ್ ಫಾರ್ ಫ್ರೀಕ್ವೆನ್ಸಿ ಆಫ್ ಎ ಡಿಜಿಟ್ ಇನ್ ಎ ಗಿವನ್ ಅರೆ. ಓಕೆ, ಒಂದು ಅರೆಯಲ್ಲಿ ಒಂದು ಸಂಖ್ಯೆ ಎಷ್ಟು ಸಲ ರಿಪೀಟ್ ಆಗಿದೆ, ಪುನರಾವರ್ತನೆ ಆಗಿದೆ, ಅದನ್ನು ಕಂಡುಹಿಡಿಬೋದು. ಸೊ ಮಕ್ಕಳೇ, ವಿಡಿಯೋ ಲೈಕ್ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಯು ಆಸ್ಕ್ ಯೂಟ್ಯೂಬ್ ಚಾನಲ್.